ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಜಾನುವಾರುಗಳ ಹಾವಳಿ ಹೆಚ್ಚಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾತ್ರಿ ವೇಳೆ ಜಾನುವಾರುಗಳನ್ನು ಹೊಲಗಳಿಗೆ ಬಿಟ್ಟು ರೈತರು ಬೆಳೆದ ಬೆಳೆಗಳನ್ನು ನಾಶ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಪ್ರತಿನಿತ್ಯ ಸುಮಾರು 30ರಿಂದ 40 ಜಾನುವಾರುಗಳನ್ನು ರೈತರ ಜಮೀನುಗಳಿಗೆ ಬಿಡಲಾಗುತ್ತಿದ್ದು ಬೆಳೆ ಸಂಪೂರ್ಣ ಹಾಳಾಗುತ್ತಿದೆ. ಜಾನುವಾರುಗಳ ಮಾಲೀಕರಿಗೆ ಹಲವು ಬಾರಿ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬದಲಿಗೆ ನಮ್ಮ ಜೊತೆ ತಂಟೆ ತಕರಾರು ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವರು ಏನು ಕಾನೂನು ಕ್ರಮ ತಗೊಂತೀರಿ, ಇದು ನಮಗೆ ಸಾಕಾಗೈತಿ. ಮತ್ತು ಬಿಡಾಡಿ ನಾಯಿಗಳು ಸಾಕಷ್ಟು ಆಗ್ಯಾವ. ಅದಕ್ಕೆ ನಾವು ಯಾರು ರೈತರು ಕಲಘಟಗಿ ಪಟ್ಟಣದ ಏನು ಜನಗಳು ರೈತರು ಅದಾರ, ಅವರು ಸಹಿತ ಹೊಲ ಹಾಳು ಮಾಡ್ಯಾವ. ಮತ್ತು ಗಾಂಧಿನಗರದಾಗ ಎಲ್ಲ ರೈತರು ಅಲ್ಲಿ ದನಗಳು ಸಹಿತ ಬಂದು ಮೇದಾವ. ಅದಕ್ಕೆ ರೋಡ್ ಮೇಲೆ 50-100 ದನಗಳು ಒಮ್ಮೆ ಹೊಲ ಹೋಗ್ತಾರೆ, 100-200 ದನ. ರಾತ್ರಿ ನಾವು ಎಲ್ಲ ಕಟ್ಸ್ಪಟ್ಟು ಹಿಡ್ಯಾಕತ್ತೇವಿ. ಸಿಪಾಯಿಗಳು ದಮ್ಮು ಕೊಟ್ಟಿದ್ದು ಅದಾವು, ಪಿಡಿಒಗಳಿಗೆ ದಮ್ಮು ಕೊಟ್ಟಿದ್ದು ಅದಾವು. ನಮ್ಮ ಅಂತ್ಯಕ್ಕೆ ಅಧಿಕೃತ ಲೇಖಿ ಅದಾವ. ಅದಕ್ಕೆ ನಾವು ರೈತರು ಬಾಳೆ ಮಾಡೋದು ಕಷ್ಟ ಆಗೈತಿ. ಅಧಿಕಾರಿಗಳು ಮುಂದೆ ಏನು ಕ್ರಮ ತಗೋರಿ. ಈಗ ಸದ್ಯ ಆಗಲೇ ಮುಖ್ಯಾಧಿಕಾರಿ ಇದರ ಫೋನ್ ಮಾಡಿದ್ರೆ ಗೊಂಜಾಳದ ಮತ್ತೆ 7 ದನ ಬಂದಾವ ಸದ್ಯ ಅಂತೇಳಿ. ಅದಕ್ಕೆ ನಮಗೆ ದನ ಹಿಡ್ಯಕ್ಕೆ ಆಗೋಲ್ದು. ಭಾಳ ದನಗಳು ಓಡಾಡ್ತಾ ಸಿಗುದಿಲ್ಲ. ಎಲ್ಲ ಕಬ್ಬು ಸತ್ಯಾನಾಶ ಆಗ್ಯಾವು. ಅದಕ್ಕೆ ಮುಂದೆ ಏನು ಕಾನೂನು ಕ್ರಮ ತಗೊಂತೀರಿ ಇದನ್ನ ಮಾಡ್ರಿ. ನಾವು DC ಅವ್ರು ಕೊಡ್ತೇವೆ, SP ಅವ್ರಿಗೆ ಕೊಡ್ತೇವೆ. ನಿಮ್ಮ ಮುಖ್ಯಾಧಿಕಾರಿಗಳು ನಿಮಗೊಂದು ಮನವಿ ಕೊಡಕ್ಕೆ ಬಂದೇವಿ. ಮಾನ್ಯ ಸಚಿವರಿಗೂ ಸಂಬಂಧಪಟ್ಟವ್ರೆ ನಾವು ಇಡೀ ಗ್ರಾಮಸ್ಥರು ಬಂದು ಕೊಡ್ತೇವೆ. ಯಾಕಂದ್ರೆ ನಮ್ಮ ಊರ್ಲು ಹಾಕೊಳ್ಳೋ ಪರಿಸ್ಥಿತಿ ಬಂದೈತಿ ಈಗ. ಅದಕ್ಕೆ ನೀವು ಏನು ಕ್ರಮ ತಗೊಂತೀರಿ ಅನ್ನೋದು ನಮಗೆ ಮುಂದಿನ ದಿನ ಚಲೋ ಮಾಡ್ಬೇಕು. ನಾವು ಭಾಳ ಮಾಡಿ 1 ವಾರ ಗಡುವು ಕೊಡ್ತೇವೆ. ಇಲ್ಲಾಂದ್ರೆ ದಾಸ್ತಿಕೊಪ್ಪ ಪಂಚಾಯತಿ ಮುಂದೆ 3 ತಿಂಗಳು ದಂಡಿ ಕುಂತಾನೆ. ಮತ್ತು ಆ ದಂಡಿ ಸತ್ಯಾಗ್ರಹ ಪಟ್ಟಣ ಪಂಚಾಯತಿ ಮುಂದೆ ಬರುವಂಥ ಸಂದರ್ಭ ಬರ್ತೈತಿ. ದಯಮಾಡಿದಕ್ಕೆಲ್ಲ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಏನು ಕ್ರಮ ತಗೋಬೇಕು. ಹಿಂದಿನ ಮುಖ್ಯಾಧಿಕಾರಿಗಳು ಏನು ಕ್ರಮ ತಗೊಳ್ಳಿಲ್ಲ. ಅವ್ರು ಯಾಕೆ ತಗೊಳ್ಳಿಲ್ಲ ಅಂದ್ರೆ ಹಿಡ್ದಾಗ ಮಾಡಿಬಿಟ್ಟೆ ಪಾಂಜರಪೋಳಿ ಬಿಟ್ಟರು, ಹೊಳೆ ಬಂದ್ಬಿಟ್ರು. ಈಗ ಹೊಸದಾಗಿ ಸಾಹೇಬ್ರು ಈಗ ಮುಖ್ಯಾಧಿಕಾರಿಗಳು ಬಂದಾರ. ಇವರು ಭವಿಷ್ಯ ಭಾಳ ಸ್ಟ್ರಿಕ್ಟ್ ಅದಾರ ನನ್ನ ಲೆಕ್ಕಕ್ಕೆ. ಯಾಕಂದ್ರೆ ನಮ್ಮ ಅಧಿಕಾರ ಒಳಗಿದ್ರು ಅವ್ರು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಇದ್ದಾಗ. ಆದ್ರೆ ಅವ್ರೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಫೀಸರ್ ಅದಾರ. ಯಾಕಂದ್ರೆ ಈಗ ಒಳಗೆ ಮಾತಾಡಿದ್ರ ಮೇಲೆ ನೀವು ಹೇಳ್ರಿ, ನಾನು ತಕ್ಷಣ ಕ್ರಮ ತೊಗೊತೀನಿ, ಯಾವುದೇ ಪರಿಸ್ಥಿತಿ ಒಳಗೆ ಅದನ್ನು ಬಿಡೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರ. ಸಂಬಂಧಪಟ್ಟರೆ ಕರೆಸ್ತೀವಿ ಅಂತ ಹೇಳ್ತಾರ. ನಿಮ್ಮ ಆಫೀಸ್ನಾಗ ಅನ್ನಪ್ಪ ಅಂತದಾನ ಅವ್ನ ಕಡೆಯಿಂದ ಎಲ್ಲ ಮಾಹಿತಿ ತಗೋರಿ. ಯಾರ್ಯಾರು ಮನೆ ಅನ್ನೋದು ಅವ್ರಿಗೆ ದನಗಳು ಗೊತ್ತದಾವು. ರೈತರು ಹಾಕಿದವು ನಮ್ಮ ಜೆರಾಕ್ಸ್ ಕಾಪಿ ಅದಾವು. ಎಷ್ಟು ರೈತರು ಹಾಕ್ಯಾರ, ಎಷ್ಟು ಸರಿ ಬಿಡಿಸ್ಕೊಂಡೋಗ್ಯಾರ, ಬಿಡಿಸ್ಕೊಂಡೋದ್ರು ಹೊಳ್ಳಿ ಬಿಡ್ತಾರೆ ಅವ್ರು. ಬಿಟ್ಟು ಮತ್ತು ನಾವು 12 ತಿಂಗಳ ಇದನ್ನ ಮಾಡಿದ್ರು ರೈತರು ಗೋಳ ಪರಿಸ್ಥಿತಿ ಹಿಂಗೆ ಆಗೈತಿ. ಇದಕ್ಕೆ ಏನು ಕ್ರಮ ತಗೊಂತೀರ ಅಂತ ಹೇಳ್ತೀವಿ. ಮಾಧ್ಯಮದವ್ರದ್ದು ವಿನಂತಿ, ನೀವು ಇದನ್ನು ನಮ್ಮ ಸ್ವಂತದ್ದಲ್ಲ, ನಮ್ಮ ಸ್ವಂತ ಹೊಲನೂ ಅದಾವು. ಎಲ್ಲ ರೈತರು ಹೊಲನೂ ಅದಾವು. ಕಲಘಟಗಿ ಸುತ್ತಮುತ್ತ ರೈತರು ಹೊಲನೂ ಹಾಳು ಮಾಡ್ಯಾವು. ಅವರು ಸಹಿತ ಕಂಪ್ಲೇಂಟ್ ಕೊಡ್ರಿ. ನಮಗೂ ಸಾಕಾಗಿ ಅಂತ ಕಲಘಟಗಿ ಪಟ್ಟಣದವ್ರ ಮಂದಿ ಹೇಳತ್ತಾರ. ಇದೆಲ್ಲ ಕತ್ರಿ ಹೇಳಕತ್ತಾರ. ಅದಕ್ಕೆ ನಾವು ಉಗ್ರ ಕ್ರಮ ತಗೋಬೇಕು. ಕಠಿಣ ಕಾನೂನನ್ನು ಉಪಯೋಗ ಮಾಡಿ ನಿಮ್ಮ ಅಧಿಕಾರ ವ್ಯಾಪ್ತಿ ಏನೈತಿ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು ಕ್ರಮ ತಗೋಬೇಕಂತ ನಮ್ಮದು ವಿನಂತಿ ಐತಿ. ಅದಕ್ಕೆ ದಯಮಾಡಿ ಇವನ್ನೆಲ್ಲರೂ ಬಂದ್ ಮಾಡಿದ್ರೆ ನಾವು ರೈತರು ಉಳಿತೇವೆ. ರೈತರು ಬೆಳೆದಾಗ ನಾವು ಸೋಯಾಬೀನಂತಿ ಪರಿಸ್ಥಿತಿ, ಗೊಂಜಾಳ ಎಲ್ಲ ನೆಲಕ್ಕೆ ಹತ್ತಿ ತುಳಿದಾಡೋಗ್ಯವು. ರಾತ್ರಿ 2 ದಿನ 3 ದಿನ ವಸ್ತಿ ಇರ್ತಾವಲ್ಲೇ. ಯಾರು ಬರೋದಿಲ್ಲ, ಹುಡ್ಕೊಡೋದು ಬಂದು ಕನ್ನಡ ಬಂದು ನೋಡೋದು ಹೋಗೋದು ಬರೋದು. ಇಲ್ಲಿ ಅವ ದ್ಯಾಮಣ್ಣ ಪತ್ರೇಣರ್ ಅಂತದ, ನಾವು ಹುಡುಗನು ಕೊಂಡಾಡ ಕಿಲಿ ಮುರಿದಿದ್ದಾವು. ಗ್ರಾಮ ಪಂಚಾಯತಿ PDO ಕಿಲಿ ಮುರಿದಕ್ಕೆ ಲೆಟರ್ ಕೊಟ್ಟಾನ. ಅದಕ್ಕೆ ಇಷ್ಟೆಲ್ಲ ನಮಗೆ ದಬ್ಬಾಳಿಕೆ ನಡೆದು ಬಿಟ್ಟೈತಿ. ಅದಕ್ಕೆ ಏನು ಮಾಡಿ ನೀವು ರೈತರು ಬಚ್ಚೆ ಮಾಡ್ತೀರಿ ಮಾಡಬೇಕು. ನಮ್ಗೆ ಏನು ಪರಿಹಾರ ಕೊಡಿಸ್ತೀರಿ ಅದನ್ನು ಕೊಡಿಸ್ರಿ. ಕಾನೂನದಾಗ ಏನು ಅವಕಾಶ ಅದಾವ ಅವನ್ನ ಎಲ್ಲಾನು ಉಪಯೋಗ ಮಾಡಿರಿ ಅಂತೇಳಿ ಸಂದರ್ಭವಾಗಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜಾನುವಾರುಗಳ ಹಾವಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದ್ದು ಬೇಸತ್ತ ರೈತರು ಕೂಡಲೇ ಜಾನುವಾರುಗಳ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ದರೆ ವಿಷ ಕುಡಿಯುವ ಪರಿಸ್ಥಿತಿ ಎದುರಾಗುತ್ತದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರ ಮನವಿ ಸ್ವೀಕರಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಶೇಖರ್, ಸಮಸ್ಯೆ ಬಗೆಹರಿಸಲು 8 ದಿನಗಳ ಕಾಲಾವಕಾಶ ನೀಡಲಾಗುವುದು. ಸಂಬಂಧಪಟ್ಟ ಜಾನುವಾರುಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗುವುದು. ಬಳಿಕ ಸಮಸ್ಯೆ ಮುಂದುವರೆದರೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ್ದಾರೆ.